ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್ ಚಾನಲ್. 2026ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಜಾಯ್ನ್ ಆಗಿ. ಮತ್ತು ಪೂರ್ವ ಸಿದ್ಧತೆಗೆ ಬರುವ ಪರೀಕ್ಷೆಯಲ್ಲಿ ಬರುವ ಕ್ವಶನ್ಗಳೇ ಆ್ಯನ್ಯುವಲ್ನಲ್ಲಿ ಬರೋ ಸಾಧ್ಯತೆ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ನೋಡೋಣ ಪೂರ್ವ ಸಿದ್ಧತಾ ಪರೀಕ್ಷೆಯ ಕೀ ಆನ್ಸರ್ಗಳು. ಗಮನಾಂಕಿ ಅ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. 1ನೇ ಕ್ವಶನ್, ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ? 2ನೇ ಕ್ವಶನ್, ಉಣದಿರ್ಪ ದನಮಿರ್ದೊಡು ಸುತನಿರ್ದೆ ಮುಪ್ಪಿನಲ್ಲಗದ ಒಣಗಲ್ಪರಿಗೆ ಬಾರದಿರ್ದ ಮಳೆ ತಮ್ ಬಂದೇನ ಆಪತ್ತಿನೊಳ್ ಮಣಿದುಂ ನೋಡಿದ ಬಂದುವೆ ತಕಣಿಸಲ್ ಕಾಲೊಚ್ಚಿ ಕೈದಿದ ತೃಣವೇ ಪರ್ವತವಲ್ಲದ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಈ ಶತಕದ ಪದ್ಯಭಾಗಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 3ನೇ ಕ್ವಶನ್, ತತ್ವಜ್ಞಾನವನ್ನು ಕೇಳದವರು ಯಾರು? 4ನೇ ಕ್ವಶನ್, ದೈವಿರಾಜ ಬಂದೇ ಬರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆಯೇರಿದವರು? 5ನೇ ಕ್ವಶನ್, ಹಣತೆಯಲ್ಲಿ ಹೊಸದು ಭರ್ತಿಯಾಗದಿರೋದು ಇದು? 6ನೇ ಕ್ವಶನ್, ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವ್ಯಾವು? 1. ಮುದ್ದೇಗೌಡರ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸಿಕೊಳ್ಳುವುದು. 2. ಕಮಲಾ ಮೇಡಮ್ ತರಹ ಚೆನ್ನಾಗಿ ನೀರು ಕುಡಿಯುವುದು. 3. ಅದೃಷ್ಟವನ್ನೇ ಅವಲಂಬಿಸಿ ಬದುಕುವುದು. 4. ಮೊಳದುದ್ದು ಪಂಜಾಬಿ ಲೋಟವನ್ನು ಹಾಲು ಕುಡಿಯುವುದು. 7ನೇ ಕ್ವಶನ್, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. 8ನೇ ಕ್ವಶನ್, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು? 9ನೇ ಕ್ವಶನ್, ಆನೆಯ ಮಾವುತನ ಹೆಸರೇನು? 10ನೇ ಕ್ವಶನ್, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು. 1 ರಿಂದ 10ನೇ ತನಕ ಆನ್ಸರ್ಗಳನ್ನು ನೋಡೋಣ. ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ನಲ್ಲಿ ಸಹ ಎಲ್ಲ ಆನ್ಸರ್ ಮತ್ತು PDF ಎಲ್ಲ ಹಾಕಿರ್ತೇವೆ. ಕ್ವಶನ್ ಪೇಪರ್ ಸಹ ಹಾಕಿರ್ತೇವೆ. ಟೆಲಿಗ್ರಾಮ್ ಚಾನಲ್ನಲ್ಲಿ ಸಹ ನೋಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಸಹ ಜಾಯ್ನ್ ಆಗಿ ಆನ್ಸರ್ ನೋಡೋಣ. 1ನೇದಕ್ಕೆ ಕರೆಕ್ಟ್ ಆನ್ಸರ್ ಮುರಕ್ಕನ ಕೈಯಲ್ಲಿ. 2ನೇದಕ್ಕೆ ಕರೆಕ್ಟ್ ಆನ್ಸರ್ ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವುದು ಮಳೆ ನಿನ್ನ ಯೋಜಕ. 3ನೇದಕ್ಕೆ ಕರೆಕ್ಟ್ ಆನ್ಸರ್ ಘೋರ ಪಾಪಿಗಳು. 4ನೇದಕ್ಕೆ ಕರೆಕ್ಟ್ ಆನ್ಸರ್ ಜೀಸಸ್. 5ನೇದಕ್ಕೆ ಕರೆಕ್ಟ್ ಆನ್ಸರ್ ಇ ಬೆಣ್ಣೆ. 6ನೇದಕ್ಕೆ ಕರೆಕ್ಟ್ ಆನ್ಸರ್ ಅ 1 ಮತ್ತು 2 ಸರಿ. 7ನೇದಕ್ಕೆ ಕರೆಕ್ಟ್ ಆನ್ಸರ್ ಇ ವಿಂಗ್ಸ್ ಆಫ್ ಫೈರ್. 8ನೇದಕ್ಕೆ ಕರೆಕ್ಟ್ ಆನ್ಸರ್ ಟೆಲಿಫೋನ್ ಡಿಪಾರ್ಟ್ಮೆಂಟ್. 9ನೇದಕ್ಕೆ ಕರೆಕ್ಟ್ ಆನ್ಸರ್ ಇ ಮೇಲಾಯುಧ. 10ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆ ಕರೆಂಟ್ನವರು, PWBನವರು, ಕೇಬಲ್ನವರು. ಆ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ. 11ನೇ ಕ್ವಶನ್, ಕೊನೆಗೆ ಬಸಲಿಂಗ ಡ್ಯಾಶ್ಗಳಿಂದ ಮುಕ್ತನಾಗಿದ್ದನು. ಹಾಗೆ 12ನೇ ಕ್ವಶನ್, ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ. 13, ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ. 14ನೇ ಕ್ವಶನ್, ಮುದ್ದಣ್ಣ ಅರಮನೆಯಿಂದ ಬರುವುದನ್ನು ನಿಂತು ನೋಡಿದರು ಡ್ಯಾಶ್. 15ನೇ ಕ್ವಶನ್, ಕಲಿಯುಗದ ಅಮೃತ ಡ್ಯಾಶ್. ಇ ಹೊಂದಿಸಿ ಬರೆಯಿರಿ. ಅ ನಾಗಚಂದ್ರ, ಆ ಜಾಲಿಯ ಮರದಂತೆ, ಈ ಸೋಮೇಶ್ವರ ಶತಕ, ಈ ಬೆಳಗು ಜಾವ, ಉ ಸುಕನ್ಯಾ ಮಾರುತಿ. ಇದಕ್ಕೆ ಏನು ಹೊಂದಿಸಿ ಬರೆಯಿರಲ್ಲಿ ಇದಕ್ಕೆ ಆನ್ಸರ್ ಕರೆಕ್ಟ್ ಇದ್ದದ್ದು ನೋಡೋಣ. 11ನೇಕ್ಕೆ ಕರೆಕ್ಟ್ ಆನ್ಸರ್ ಸುಳ್ಳು. ಹಾಗೆ 12ನೇಕ್ಕೆ ಕರೆಕ್ಟ್ ಆನ್ಸರ್ ಭಾಷೆಯನ್ನು. 13ನೇಕ್ಕೆ ಕರೆಕ್ಟ್ ಆನ್ಸರ್ ಒಕ್ಕಲ ಮಕ್ಕಳನ್ನು. 14ನೇ ಕರೆಕ್ಟ್ ಆನ್ಸರ್ ಸೀತಾ. 15ನೇಕ್ಕೆ ಕರೆಕ್ಟ್ ಆನ್ಸರ್ ಚಹಾ. ಅ ನಾಗಚಂದ್ರ. ಅದಕ್ಕೆ ಕರೆಕ್ಟ್ ಆನ್ಸರ್ 4ನೇ ಪಂಪ ರಾಮಾಯಣ. ಹಾಗೆ ಆ ಜಾಲಿಯ ಮರದಂತೆ ಪುರಂದರದಾಸರು. ಈ ಸೋಮೇಶ್ವರ ಶತಕ ಪಗೆಯಂ ಬಾಲಕನೆಂಬರೆ. ಈ ಬೆಳಗು ಜವ. ಇದಕ್ಕೆ ನಿಮಗೆ ಯಾವ ಕರೆಕ್ಟ್ ಆನ್ಸರ್ ಅನಿಸುತ್ತೆ ಅದು ಕಾಮೆಂಟ್ ಮಾಡಿ. ಕ್ವಶನ್ ಪೇಪರ್ನಲ್ಲಿ ಇನ್ನೂ 2 ಆಪ್ಷನ್ ಇವೆ, ಅದರಲ್ಲಿ ಯಾವ್ದು ಕರೆಕ್ಟ್ ಅನಿಸುತ್ತೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಉ ಸುಕನ್ಯಾ ಮಾರುತಿ. ಅದಕ್ಕೆ 2ನೇದು ಒಮ್ಮೆ ನಗುತ್ತೇವೆ ಕರೆಕ್ಟ್ ಆನ್ಸರ್. ಆ ವಿಭಾಗ ಅ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 17ನೇ ಕ್ವಶನ್, ರಾವಣನು ಜಾನಕಿಯನ್ನು ನೋಡಲು ಪ್ರಮೋದವನಕ್ಕೆ ಬಂದ ಬಗೆ ಹೇಗೆ?
17ನೇ ಕ್ವಶನ್, ಧನ ಮತ್ತು ಸೂತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? 19ನೇ ಕ್ವಶನ್, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? 20ನೇ ಕ್ವಶನ್, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? 17, 18, 19, 20ಕ್ಕೆ ಆನ್ಸರ್ ನೋಡೋಣ. 17ನೇದಕ್ಕೆ ಆನ್ಸರ್ ನೋಡೋಣ. ರಾವಣನು ಜಾನಕಿಯನ್ನು ನೋಡಲು ಪ್ರಮದವನಕ್ಕೆ ಬಂದಾಗ ಅವನ ಮೈಮೇಲೆ ಬೂದಿ ಬಳಿದುಕೊಂಡು ತಲೆಯಲ್ಲಿ ಜಡೆ ಧರಿಸಿ ರುದ್ರಾಕ್ಷಿ ಮಾಲೆಗಳನ್ನು ಹಾಕಿಕೊಂಡು ಕೈಯಲ್ಲಿ ಕಮಂಡಲ ಹಿಡಿದು ಸನ್ಯಾಸಿಯ ವೇಷದಲ್ಲಿದ್ದನು. 18ನೇ ಕರೆಕ್ಷನ್ ಸರ್. ಸೋಮನಾಥನ ಪ್ರಕಾರ ಧನ, ಹಣ ಮತ್ತು ಸುತ, ಮಗ ಇವು ಮನುಷ್ಯನಿಗೆ ಶಾಶ್ವತವಲ್ಲ. ಅವು ಬರುತ್ತವೆ ಮತ್ತು ಹೋಗುತ್ತವೆ. ಆದ್ದರಿಂದ ಅವುಗಳ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. 19ನೇ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅಂದರೆ, ಬೆಳಕು ಬೇಟೆಗಾರನು ಕತ್ತಲೆಯಲ್ಲಿ ಸೀಳಿಕೊಂಡು ತನ್ನ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾ ಹುರುಪಿನಿಂದ ಮತ್ತು ವೇಗವಾಗಿ ಬರುತ್ತಾನೆ. 20ನೇ ಕ್ವಶನ್ಗೆ ಆನ್ಸರ್, ಕ್ರಿಸ್ಮಸ್ ಮನೆಗೆ ಸಂತೋಷ, ಹೊಸತನ ಮತ್ತು ಉಡುಗೊರೆಗಳನ್ನು ಹೊತ್ತು ತಂದಿದೆ. ಆ ವಿಭಾಗದಲ್ಲಿ ಬರುವ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 21ನೇ ಕ್ವಶನ್, ಕಣ್ಣು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? 22ನೇ ಕ್ವಶನ್, ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರುತ್ತವೆ? 23ನೇ ಕ್ವಶನ್, ಮಕ್ಕಳ 15 ವರ್ಷ ತಲುಪುವವರೆಗೂ ಅವರಿಗೆ ಯಾರ ಆದರ್ಶ ಮಾದರಿಗಳೆಂದು ಕಲಾಂ ಹೇಳುತ್ತಾರೆ? 24ನೇ ಕ್ವಶನ್, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು? 21, 22, 23, 24ಕ್ಕೆ ಆನ್ಸರ್ ನೋಡೋಣ. 21ನೇದಕ್ಕೆ ಕರೆಕ್ಷನ್ ಸರ್. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನೇ, ನಿಮ್ಮ ಕಣ್ಣುಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇನ್ನು ಮುಂದೆ ನಿಮಗೆ ದೃಷ್ಟಿ ಬರುವುದು ಅಸಾಧ್ಯ ಎಂದು ಹೇಳಿದರು. 22ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ಕನ್ನಡಿಗರು ತಮ್ಮ ಭಾಷೆಯ ಬಗ್ಗೆ ಅಭಿಮಾನ ಮತ್ತು ಕಾಳಜಿಯನ್ನು ಕಳೆದುಕೊಳ್ಳುವರು. ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವ ಕರ್ನಾಟಕದವರೆಲ್ಲರೂ ನಮ್ಮ ಕನ್ನಡ ಭಾಷೆ ಮೇಲೆ ಅಭಿಮಾನ ಮತ್ತು ಕಾಳಜಿ ಇರಬೇಕು. ಹಾಗೆ 23ನೇಗೆ ಆನ್ಸರ್, ಮಕ್ಕಳು 15 ವರ್ಷ ತಲುಪುವವರೆಗೂ ಅವರ ತಂದೆ ತಾಯಿ ಮತ್ತು ಶಿಕ್ಷಕರವರಿಗೆ ಆದರ್ಶ ಮಾದರಿ ಎಂದು ಕಲಾಂ ಹೇಳುತ್ತಾರೆ. ಹಾಗೆ 24ನೇ ಕ್ವಶನ್ಗೆ ಆನ್ಸರ್, ರೋಗಿಗಳು ಮತ್ತು ಪಥ್ಯ ಮಾಡುವವರ ಜಿದ್ದು ಬಹಳ ವಿಚಿತ್ರ ಮತ್ತು ತೀಕ್ಷ್ಣವಾಗಿರುತ್ತದೆ. ಅವರು ತಮ್ಮ ಇಚ್ಛೆಯಂತೆ ಆಹಾರ ಸೇವಿಸಲು ಹಠ ಮಾಡುತ್ತಾರೆ. ಈ ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ದುರ್ಗಪ್ಪಗೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಇವು ಸಹ ಇಂಪಾರ್ಟೆಂಟ್ ಆಗಿದೆ. ಇವು ಎಲ್ಲವೂ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇರುತ್ತೆ. ಜಾಯ್ನ್ ಆಗಿ ಎಲ್ಲವನ್ನು ನೋಡಿಕೊಳ್ಳಿ. ಹಾಗೆ ಈ ವಿಭಾಗ, ಯಾವುದಾದರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. ಇದರಲ್ಲಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ತಳುವಿಲ್ಲದೆ ಉಸಿರು ಇರುಳೇಕೆ ಬಂದೆ, ಇದು ಸಹ. ಹಾಗೆ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. ಇದರಲ್ಲಿ ಪದ್ಯಂ, ವಂದ್ಯಂ, ಗದ್ಯಂ, ಹೃದಯಂ ಇದನ್ನು 100% ಬರುವ ಸಾಧ್ಯತೆ ಇರುತ್ತೆ. ಆ್ಯನ್ಯುವಲ್ ಆಗಿ ಸಹ ನೋಡಿಕೊಳ್ಳಿ. ಈ ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸಾರಾಂಶ ಬರೆಯಿರಿ. 35ನೇ ಕ್ವಶನ್, ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ, ಇದು ಸಹ ಇಂಪಾರ್ಟೆಂಟ್ ಆಗಿದೆ. 36ನೇ ಕ್ವಶನ್, ನಂಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ, ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಈ ವಿಭಾಗ, ಯಾವುದಾದರೂ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 37ನೇ ಕ್ವಶನ್, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಹೋಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಇದೆ, ನೋಡಿಕೊಳ್ಳಿ. 38ನೇ ಕ್ವಶನ್, ಉರುಲಿಂಗಿ ಪೆದ್ದೆಯ ಪ್ರಕಾರ ಗುರು ಲಘುವರ್ತನದಲ್ಲಿ ಹೇಗೆ ವರ್ತಿಸಬಹುದು, ಇದು ಸಹ ಇಂಪಾರ್ಟೆಂಟ್ ಇದೆ. ಹಾಗೆ 39ನೇ ಕ್ವಶನ್, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು ಯಾವುವು, ಇದು ತುಂಬ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಹಾಗೆ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 40ನೇ ಕ್ವಶನ್, ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಾದ ಅನಾನುಕೂಲಗಳನ್ನು ವಿವರಿಸಿ. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣಗಳನ್ನು ವಿಶ್ಲೇಷಿಸಿ. ನಾವು 4 ಅಂಕವು ಮತ್ತು 4 ಅಂಕವು ಕೊಟ್ಟಿದ್ದೇವೆ ನೋಡಿ ಇನ್ನೊಂದು ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಕೊಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ಗಳೇ ಬಂದಿವೆ ನೋಡಿ ಪ್ರಿಪರೇಟಿವ್ ಸಹ. ಹಾಗೆ ಈ ಯಾವುದಾದರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಆನೆ ಮತ್ತು ಮಾವುತ ಮೇಲಾಯ್ದು ಸಾಕಲು ಮಠವನ್ನು ಹವಣಿಸಿದರೆ, ಇದು ಸಹ ನಾವು ಕೊಟ್ಟಿದ್ದೇವೆ, ಅದೇ ಬಂದಿದೆ ನೋಡಿ ಇಲ್ಲಿ ಸಹ. ಹಾಗೆ 44ನೇ,
ನಿದ್ರೆ ಮಪ್ಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ವಿಭಾಗ ಭಾಷಾಭ್ಯಾಸ ಇದ್ರ ಸಹ ಒಂದು ವಿಡಿಯೋ ಮಾಡುತ್ತೆ, ಆದಷ್ಟು ಬೇಗ ಇವು ಸಹ ನೋಡ್ಕೊಳ್ಳಿ. ಹಾಗೆ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಇದರಲ್ಲಿ ಮೂಢನಂಬಿಕೆಗಳ ಹಾಗೂ ಪ್ರಸ್ತುತ ಸಮಾಜ ಅಥವಾ ಇನ್ನೊಂದು ನಮ್ಮ ಕನ್ನಡಾಂಬೆಯ ಬಗ್ಗೆ ಅಥವಾ ನಮ್ಮ ಕರ್ನಾಟಕದ ಬಗ್ಗೆ ಕೊಟ್ಟಿರ್ತಾರೆ, ಇವು ಸಹ ನೋಡ್ಕೊಳ್ಳಿ. ಪತ್ರ ಲೇಖನ ಸಹ ನಮ್ಮ ಪ್ಲೇಲಿಸ್ಟ್ನಲ್ಲಿದೆ, ಅದು ನೋಡ್ಕೊಳ್ಳಿ. ಎಲ್ಲಾದರೂ ತಪ್ಪಿದರೆ ಕ್ಷಮಿಸಿ. ಧನ್ಯವಾದಗಳು.